ಬಂಡೆ ಟಗರು ಗುದ್ದಾಟ ಯಾರಿಗೆ ಕರುನಾಡ ಸಿಎಂ ಪಟ್ಟ ದೆಹಲಿಗೆ ಸಭೆಯ ಸೀಕ್ರೆಟ್ ರಿಪೋರ್ಟ್ ಯಾರಿಗೆ ಗದ್ದುಗೆ ಕೊಡ್ತಾರೆ ಖರ್ಗೆ ಲಾಭ ನಷ್ಟದ ಸಮಾಲೋಚನೆ ಬಿಬಿಎಂಪಿ ಲೋಕಸಭೆ ಲೆಕ್ಕಾಚಾರ ಸಿಎಂ ಸಮರ ಬಹುಮತ ಬಂದ ಬಳಿಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತ ಕುತೂಹಲ ಹಗ್ಗಜಗ್ಗಾಟ ನಡೀತಾ ಇದೆ. ಅದು ಇಬ್ಬರ ನಡುವೆ, ಸಿದ್ದರಾಮಯ್ಯ ಮತ್ತೆ ಡಿಕೆಶಿ ನಡುವೆ. ಇನ್ನ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ನಾನ್ ದೆಹಲಿಗೆ ಹೋಗ್ಲಿಕ್ಕೆ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಸಿಎಂ ಆಯ್ಕೆಯನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ದೇವಸ್ಥಾನ ಪೂಜೆ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ಹೋಗದೆ ಒತ್ತಡವನ್ನ ಏರುವಂತ ಪ್ರಯತ್ನನ ಇದು ಅನ್ನುವಂತ ಅನುಮಾನ ನಂಗಂತೂ ಕಾಡ್ತಾ ಇಲ್ಲ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಸಂದರ್ಭ ಇದ್ರೂ ಕೂಡ, ಯಾವುದೇ ಡೆವಲಪ್ಮೆಂಟ್ಸ್ ಆದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಕರಿತಿದ್ದ ಹಾಗೆ ಓಡೋಗ್ಬಿಡೋರು. ಆದ್ರೆ ಈಗ ಹೋಗ್ತಾ ಇಲ್ಲ. ರಾಜ್ಯದೆಲ್ಲೆಡೆಯಿಂದ ಬೆಂಬಲಿಗರು ಬರ್ತಾ ಇದ್ದಾರೆ. ನನಗೆ ಕೊಟ್ಟಿದ್ದಂತ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೇನೆ, ಹೈಕಮಾಂಡ್ ಗಿಫ್ಟ್ ಕೊಡುತ್ತೋ ಇಲ್ವೋ, ಜನ ಅಂತೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್. ಅವರಿಗೆ 61 ವರ್ಷ. ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಇವತ್ತು. ಗಿಫ್ಟ್ ನ ನಿರೀಕ್ಷೆಯಲ್ಲಿದ್ದಾರೆ ಅವರು ಕೂಡ. ಡಬಲ್ ಇಂಜಿನ್ ಸರ್ಕಾರದಿಂದ ತೊಂದರೆ ಅನುಭವಿಸಿದೆ, ಆದ್ರೆ ಪಕ್ಷದ ಶಕ್ತಿ, ಕಾರ್ಯಕರ್ತರ ಶಕ್ತಿಯಿಂದ ಗೆದ್ದಿದ್ದೇವೆ. 135+1 ಸೀಟ್ ಕೊಟ್ಟಿರುವಂತದ್ದೇ ದೊಡ್ಡ ಗಿಫ್ಟ್ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್. ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೈಕಮಾಂಡ್ಗೆ ಅಂತ ಬಿಟ್ಟಿದೀವಿ. ಕಾಂಗ್ರೆಸ್ ಸಂಪ್ರದಾಯದಂತೆ ಕೆಲವು ಶಾಸಕರುಗಳೆಲ್ಲ ಕರೆಸಿ ಎಲ್ಲ ಶಾಸಕರನ್ನ ನಿಮ್ಮ ಅಭಿಪ್ರಾಯ ಕೇಳಿದ್ದಾರೆ. ಅರ್ಥ ಆಯ್ತಾ? ನಾನು ದೆಹಲಿಗೆ ಹೋಗ್ಬೇಕು ಅನ್ನೋದು ಇದೆ, ಆದ್ರೆ ನಾನು ಹೋಗ್ತೀನೋ ಇಲ್ಲೋ ಅನ್ನೋದು ಇನ್ನ ತೀರ್ಮಾನ ಮಾಡಿಲ್ಲ. ಯಾಕೆಂದ್ರೆ ನನಗೆ ಇವತ್ತು ನಮ್ಮಲ್ಲಿ ಪೂಜೆ ಪುರಸ್ಕಾರಗಳು, ನಾನ್ ನಮ್ದಂತ ಧರ್ಮ, ನಾನ್ ನಮ್ದಂತ ನನ್ನ ಅಜ್ಜ, ನನ್ನ ಶಕ್ತಿ ಎಲ್ಲ ನಾನು ಹೋಗಿ ಆಶೀರ್ವಾದ ಪಡೆಯೋದಿದೆ. ಅದನ್ನ ನನ್ನ ಫಸ್ಟ್ ಆ ಡ್ಯೂಟಿ ನಾನು ಮಾಡ್ಬೇಕು. ಆಮೇಲೆ ಮಿಕ್ಕಿದ ವಿಚಾರ ನೋಡಪ್ಪ, ಹೈಕಮಾಂಡ್ ಗಿಫ್ಟ್ ಕೊಡ್ತದೋ ಬಿಡ್ತದೋ, ಕರ್ನಾಟಕ ರಾಜ್ಯದ ಜನತೆ ನನ್ನ ಮೇಲೆ ವಿಶ್ವಾಸವಿಟ್ಟು, ನನ್ನ ಕಾರ್ಯಕರ್ತರ ಮೇಲೆ ವಿಶ್ವಾಸವಿಟ್ಟು, ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಮೇಲೆ, ಆಫ್ಟರ್ ಶ್ರೀಮತಿ ಸೋನಿಯಾ ಗಾಂಧಿ ಹ್ಯಾಸ್ ಅಪಾಯಿಂಟೆಡ್ ಮೀ ಆಸ್ ಎ ಕಾಂಗ್ರೆಸ್ ಪ್ರೆಸಿಡೆಂಟ್ ವಿತ್ ಟ್ರಸ್ಟ್, we have got a massive majority of 135. We are not in power. With all the harassment, with all the trouble, with this double engine, with big force, still the people of Karnataka had faith in me and the party workers, and they have given me a gift of 135 plus 1 associate member, 36. What more gift you need? What more you to give? ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನನ್ನ ಮೇಲೆ ನಂಬಿಕೆ ಇಟ್ಟು ಜನ 135 ಸೀಟನ್ನ ಕೊಟ್ಟಿದ್ದಾರೆ, ನನ್ನ ಅಧ್ಯಕ್ಷತೆಯಲ್ಲಿ ಈ ಒಂದು ಸೀಟ್ಗಳನ್ನ ಗೆದ್ದಿದ್ದೀವಿ, ಅಭೂತಪೂರ್ವವಾದಂತ ಗೆಲುವು ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಇನ್ನ ದೆಹಲಿಗೆ ಎಲ್ಲ ಬೆಳವಣಿಗೆಗಳು ಕೂಡ ಶಿಫ್ಟ್ ಆಗಿರುವಂತದ್ದು. ಡಿ ಕೆ ಶಿವಕುಮಾರ್ ಹೋಗ್ದಲೇ ಇರುವಂತದ್ದನ್ನ ಗಮನಿಸ್ತಾ ಇದ್ರೆ, ಒತ್ತಡ ತಂತ್ರನ ಡಿ ಕೆ ಶಿವಕುಮಾರ್ ಹೋಗ್ದಲೇನೆ ಇಲ್ಲಿಂದಾನೆ ಪ್ರೆಷರ್ ಹಾಕ್ತಾ ಇದ್ದಾರ, ನನಗೆ ಮುಖ್ಯಮಂತ್ರಿ ಪಟ್ಟ ಬೇಕೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಪೃಥ್ವಿರಾಜ್, ರಾತ್ರಿ ಸಿಎಲ್ಪಿ ಸಭೆ ಏನಾಯ್ತು, ಆ ಸಭೆಯ ಬಳಿಕವಾಗಿ ಇಬ್ರು ಕೂಡ ಪ್ರತ್ಯೇಕವಾಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಸಹ ಹೋಗಿರುವಂತದ್ದು. ಖಾಸಗಿ ಹೋಟೆಲ್ ಸಭೆ ಮುಗಿಸಿ ಹೊರಟರು. ಅನಂತರ ಈಗ ಬೆಳಗ್ಗೆ ಎಐಸಿಸಿಯ ವೀಕ್ಷಕರು ಏನು ಉಳ್ಕೊಂಡಿದ್ರು ಖಾಸಗಿ ಹೋಟೆಲ್ ಅಲ್ಲಿ, ಈಗ ಆ ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಬಂದು ಈಗ ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆ ಎಲ್ಲ ಮಾತುಕತೆಯನ್ನ ಮಾಡಿಸಿ ಅನಂತರ ಅವರು ಇಲ್ಲಿಂದ ಎಕ್ಸಿಟ್ ಆದ್ರು. ಮತ್ತೆ ಖಾಸಗಿ ಹೋಟೆಲಿಂದ ಹೊರಟಂತ ಡಿ ಕೆ ಶಿವಕುಮಾರ್ ಈಗ ಖಾಸಗಿ ಮತ್ತೆ ರಿಟರ್ನ್ ಆ ಹೋಟೆಲ್ಗೆ ಆಗಿರುವಂತದ್ದು. ಈ ನಡುವೆ ಸಾಕಷ್ಟು ಕುತೂಹಲ ಉಂಟಾಗಿದೆ. ಆದ್ರೆ ಇದೇ ಸಂದರ್ಭದಲ್ಲಿ ಮಾತನಾಡ್ತಾ ಇರುವ ಸಂದರ್ಭದಲ್ಲಿ
ನಾನು ಆ ಪ್ರಶ್ನೆಯನ್ನ ಮಾಡಿದ ಸಂದರ್ಭದಲ್ಲಿ ಹೈಕಮಾಂಡ್ ಏನಾದ್ರು ಬರ್ತ್ಡೇಗೆ ಇವತ್ತು ಒಂದು ಗಿಫ್ಟ್ ಅನ್ನ ಕೊಡ್ಬೋದಾ ಅಂತ ಹೇಳೋ ಸಂದರ್ಭದಲ್ಲಿ ಹೈಕಮಾಂಡ್ ಗಿಫ್ಟ್ ಕೊಡುತ್ತೋ ಇಲ್ವೋ, ಆದ್ರೆ ಈ ರಾಜ್ಯದ ಜನ ನನಗೆ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ನನ್ನ ಅಧ್ಯಕ್ಷತೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಪಷ್ಟ ಬಹುಮತವನ್ನ ರಾಜ್ಯದ ಮತದಾರರು ಕೊಟ್ಟಿದ್ದಾರೆ. ನನ್ನ ಅಧ್ಯಕ್ಷತೆಯಲ್ಲಿ ಈ ತರ ಒಂದು ಬೆಳವಣಿಗೆ ಆಗಿರುವಂತದ್ದು. ನಾನು ಈ ಒಂದು ವಿಚಾರದ ಬಗ್ಗೆ ಈ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿದ್ದೇನೆ, ಮತ್ತೆ ನಾನು ತುಂಬಾ ತೊಂದರೆಯನ್ನ ಅನುಭವಿಸಿದ್ದೇನೆ ಅನ್ನೋದ್ರ ಬಗ್ಗೆ ಕೂಡ ಈ ಬಗ್ಗೆ ಮಾಹಿತಿ ಅಂದ್ರೆ ಅವ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಲಿ ಅಂದ್ರೆ ನಾನು ಯಾವುದೇ ರೀತಿ ದೆಹಲಿಗೆ ಹೋಗೋದಿಲ್ಲ, ಇವತ್ತು ಹೋಗ್ತೀನಿ ಗೊತ್ತಿಲ್ಲ, ಆದ್ರೆ ಇವತ್ತು ಹುಟ್ಟಿದ ಹಬ್ಬದಲ್ಲಿ ಪ್ರತಿ ವರ್ಷ ಹುಟ್ಟಿದ ಹಬ್ಬ ಸಂದರ್ಭದಲ್ಲಿ ನಾನು ನೆಚ್ಚಿನ ಅಂದ್ರೆ ನಾನು ಯಾವ ಆರಾಧ್ಯ ದೈವವನ್ನ ನಾನು ನಂಬಿದ್ದೇನೆ, ಆ ದೈವದ ಬಳಿ ಹೋಗುತ್ತೇನೆ, ಅಲ್ಲಿ ಪೂಜೆಯನ್ನ ಮಾಡಿಸುವುದು, ಮತ್ತೆ ಕುಟುಂಬಸ್ಥರ ಜೊತೆ ನಾನು ಬೇರೆ ಕಡೆ ಹೋಗ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಆದ್ರೆ ನಿನ್ನೆ ಎಸಿಸಿಯ ಅಲ್ಲಿ ಭೇಟಿ ಮಾಡೋಕೆ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಇಬ್ರು ಸಹ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗೋದಿಲ್ಲ ಅನ್ನೋ ಬಗ್ಗೆ ಸ್ಪಷ್ಟ ನಿಲುವನ್ನ ಹೇಳಿದ್ದಾರೆ. ಈ ಮೂಲಕವಾಗಿ ಹೈಕಮಾಂಡ್ಗೆ ಇಲ್ಲಿದ್ದುಕೊಂಡೇ ಒತ್ತಡವನ್ನ ಹೇರುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ನಾನು ಏನು ಕೆಲಸ ಮಾಡಿದ್ದೇನೆ, ಕಾಂಗ್ರೆಸ್ ಪಕ್ಷ ಯಾವ ಸ್ಥಿತಿಯಲ್ಲಿತ್ತು, ಈಗ ಯಾವ ಅಸ್ತಿತ್ವದಲ್ಲಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡುವ ಮೂಲಕವಾಗಿ ಎಸಿಸಿ ಈಗ ಏನು ಎಸಿಸಿಯಿಂದ ಬಂದಂತಹ ವೀಕ್ಷಕರು ಜೊತೆಗೆ ಕೆಸಿ ವೇಣುಗೋಪಾಲ್ ಮೂಲಕವಾಗಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನ ಇಲ್ಲಿಂದಲೇ ಕಳಿಸ್ಕೊಟ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಈಗ ಸಿಗ್ತಾ ಇದೆ. ಹೀಗಾಗಿ ಇಲ್ಲೇ ಬೆಂಗಳೂರಿನಲ್ಲೇ ಉಳ್ಕೊಂಡಂತಹ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಒತ್ತಡ ಜೊತೆಗೆ ಈ ಮೂಲಕವಾಗಿ ನಾನೇ ಸಿಎಂ ಜೊತೆಗೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಪರವಾಗಿ ಸಾಕಷ್ಟು ಏನು ಶಾಸಕರು ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಹೈಕಮಾಂಡ್ ಅಂಗಳದಲ್ಲಿ ಈಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರ ಒಂದು ಸಿಎಂ ರೇಸ್ ಏನಿತ್ತು ಅದು ಆ ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿ ಹೋಗಿರುವಂತದ್ದು. ಈಗ ಆ ಚೆಂಡು ಈಗ ಎಸಿಸಿ ಅಧ್ಯಕ್ಷರು ಯಾರಿಗೆ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಒಂದ್ ಕಡೆ ಈಗಾಗಲೇ ಕೆಲ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಏನಿದೆ ಅವರು ಅವ್ರ ಪ್ರತ್ಯೇಕವಾಗಿ ಭೇಟಿ ಮಾಡಿ ಅವ್ರಿಗೆ ಸಿದ್ದರಾಮಯ್ಯ ನೋಡೋಣ ಗಂಗಾಧರ್ ಏನೇನಾಗುತ್ತೆ ಅಂತ. ಬೆಳವಣಿಗೆಗಳಂತೂ ಆಗ್ತಾ ಇರುವಂತದ್ದು, ಡಿ ಕೆ ಶಿವಕುಮಾರ್ ಅವರ ಮಾತುಗಳಂತೂ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಶಿಸ್ತಿನ ಸಿಪಾಯಿ ಪಕ್ಷದ್ದು, ಪಕ್ಷವನ್ನೇ ದೇವರು ಅಂತ ಪೂಜೆ ಮಾಡುವಂತವ್ರು ಪಕ್ಷದ ನಾಯಕರು ಕರಿತಾ ಇರುವಂತ ಸಂದರ್ಭದಲ್ಲಿ ಹೋಗ್ತಾ ಇಲ್ಲ ಆದ್ರೆ ಸಹಜವಾಗಿ ಒತ್ತಡವನ್ನ ಕ್ರಿಯೇಟ್ ಮಾಡ್ತಾ ಇರುವಂತದ್ದು ಗೊತ್ತಾಗ್ತಾ ಇದೆ. ಇವತ್ತು ಹುಟ್ಟಿದ ಹಬ್ಬದ ಸಂಭ್ರಮದಲ್ಲಿ ಇರುವಂತ ಡಿ ಕೆ ಶಿವಕುಮಾರ್ ಅವರಿಗೆ ಗಿಫ್ಟ್ ನಿರೀಕ್ಷೆಯಲ್ಲಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ.